ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂತಹ ಘಟನೆ, ಇಂತಹ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಟ್ವೀಟ್ ಅನ್ನ ಕೂಡ ಮಾಡಿದ್ರು, ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಆ ನಂತರದಲ್ಲಿ ಈಗ ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಆಗಿದೆ. ಜೊತೆಯಲ್ಲಿ ಕೇಂದ್ರದಿಂದ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ. 39 ಮಂದಿ ಬಲಿಯಾಗಿರೋದು ಈ ಘೋರ ದುರಂತಕ್ಕೆ. ಕಾರಣಗಳು, ಜೊತೆಯಲ್ಲಿ ಅದರ ಸುತ್ತಮುತ್ತ ನಡೀತಾ ಇರುವಂತಹ ಚರ್ಚೆಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ 39 ಕುಟುಂಬಗಳು ಕೂಡ ಕಣ್ಣೀರು ಹಾಕ್ತಾ ಇದೆ. ಈ ಕರೂರು ದುರಂತ ಏನಿದೆಯಲ್ಲ, ಇದು ಯಾಕಾಗಿ ಸಂಭವಿಸಿತ್ತು, ಯಾರು ಹೊಣೆ ಇದಕ್ಕೆ, ಯಾಕಾಯ್ತು ಇಂಥದ್ದೊಂದು ದುರಂತ ಅನ್ನುವಂತಹ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ. ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ. ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ. ಇದರ ಬಗ್ಗೆ ತನಿಖೆ ಆಗಬೇಕು, ಯಾರಿದಕ್ಕೆ ಕಾರಣ, ಕೂಲಂಕುಷವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ. ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ತಮಿಳು ವೆಟ್ರಿ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನ ನೀಡಲಾಗಿದೆ. ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಲಾಗಿದೆ. ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖೆಗೆ ಈಗ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂತಹ ಘಟನೆ, ಇಂತಹ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಟ್ವೀಟ್ ಅನ್ನ ಕೂಡ ಮಾಡಿದ್ರು, ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಆ ನಂತರದಲ್ಲಿ ಈಗ ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಆಗಿದೆ. ಜೊತೆಯಲ್ಲಿ ಕೇಂದ್ರದಿಂದ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ. 39 ಮಂದಿ ಬಲಿಯಾಗಿರೋದು ಈ ಘೋರ ದುರಂತಕ್ಕೆ. ಕಾರಣಗಳು, ಜೊತೆಯಲ್ಲಿ ಅದರ ಸುತ್ತಮುತ್ತ ನಡೀತಾ ಇರುವಂತಹ ಚರ್ಚೆಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ 39 ಕುಟುಂಬಗಳು ಕೂಡ ಕಣ್ಣೀರು ಹಾಕ್ತಾ ಇದೆ. ಈ ಕರೂರು ದುರಂತ ಏನಿದೆಯಲ್ಲ, ಇದು ಯಾಕಾಗಿ ಸಂಭವಿಸಿತ್ತು, ಯಾರು ಹೊಣೆ ಇದಕ್ಕೆ, ಯಾಕಾಯ್ತು ಇಂಥದ್ದೊಂದು ದುರಂತ ಅನ್ನುವಂತಹ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ. ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ. ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ. ಇದರ ಬಗ್ಗೆ ತನಿಖೆ ಆಗಬೇಕು, ಯಾರಿದಕ್ಕೆ ಕಾರಣ, ಕೂಲಂಕುಷವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ. ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ತಮಿಳು ವೆಟ್ರಿ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನ ನೀಡಲಾಗಿದೆ. ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಲಾಗಿದೆ. ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖೆಗೆ ಈಗ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂತಹ ಘಟನೆ, ಇಂತಹ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ
ಒಂದು ಟ್ವೀಟ್ ಅನ್ನ ಕೂಡ ಮಾಡಿದ್ರು, ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಆ ನಂತರದಲ್ಲಿ ಈಗ ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಆಗಿದೆ. ಜೊತೆಯಲ್ಲಿ ಕೇಂದ್ರದಿಂದ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ. 39 ಮಂದಿ ಬಲಿಯಾಗಿರೋದು ಈ ಘೋರ ದುರಂತಕ್ಕೆ. ಕಾರಣಗಳು ಜೊತೆಯಲ್ಲಿ ಅದರ ಸುತ್ತಮುತ್ತ ನಡೀತಾ ಇರುವಂತಹ ಚರ್ಚೆಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ 39 ಕುಟುಂಬಗಳು ಕೂಡ ಕಣ್ಣೀರು ಹಾಕ್ತಾ ಇದೆ. ಈ ಕರೂರು ದುರಂತ ಏನಿದೆಯಲ್ಲ, ಇದು ಯಾಕಾಗಿ ಸಂಭವಿಸಿತ್ತು, ಯಾರ ಹೊಣೆ ಇದಕ್ಕೆ, ಯಾಕಾಯ್ತು ಇಂಥದ್ದೊಂದು ದುರಂತ ಅನ್ನುವಂತ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ. ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ. ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ. ಇದರ ಬಗ್ಗೆ ತನಿಖೆ ಆಗಬೇಕು, ಯಾರಿದಕ್ಕೆ ಕಾರಣ, ಕೂಲಂಕುಷವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ. ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ತಮಿಳು ವೆಟ್ರಿ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನ ನೀಡಲಾಗಿದೆ. ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಮದ್ರಾಸ್ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಲಾಗಿದೆ. ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖೆಗೆ ಈಗ ದಳಪತಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ. ಈಗ ಪ್ರಧಾನಮಂತ್ರಿ ನಿಧಿಯಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ಪರಿಹಾರ ಘೋಷಣೆ. ಈಗಾಗಲೇ ರಾಜ್ಯದಿಂದ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನಿಧಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತಪಟ್ಟಂತವರ ಕುಟುಂಬಕ್ಕೆ. ಜೊತೆಯಲ್ಲಿ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಈ ಘಟನೆ ನಡೆದ ನಂತರದಲ್ಲಿ ಮೋದಿ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಇಂತಹ ಘಟನೆ, ಇಂತಹ ದುರಂತ ನಡೆದಿರೋದಕ್ಕೆ ಸಂತಾಪಗಳಿದೆ, ಬಹಳ ಬೇಸರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಟ್ವೀಟ್ ಅನ್ನ ಕೂಡ ಮಾಡಿದ್ರು, ಸಂತಾಪವನ್ನ ವ್ಯಕ್ತಪಡಿಸಿದ್ರು. ಆ ನಂತರದಲ್ಲಿ ಈಗ ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಆಗಿದೆ. ಜೊತೆಯಲ್ಲಿ ಕೇಂದ್ರದಿಂದ ಗಾಯಾಳುಗಳಿಗೆ 50,000 ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ. 39 ಮಂದಿ ಬಲಿಯಾಗಿರೋದು ಈ ಘೋರ ದುರಂತಕ್ಕೆ. ಕಾರಣಗಳು ಜೊತೆಯಲ್ಲಿ ಅದರ ಸುತ್ತಮುತ್ತ ನಡೀತಾ ಇರುವಂತಹ ಚರ್ಚೆಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ 39 ಕುಟುಂಬಗಳು ಕೂಡ ಕಣ್ಣೀರು ಹಾಕ್ತಾ ಇದೆ. ಈ ಕರೂರು ದುರಂತ ಏನಿದೆಯಲ್ಲ, ಇದು ಯಾಕಾಗಿ ಸಂಭವಿಸಿತ್ತು, ಯಾರ ಹೊಣೆ ಇದಕ್ಕೆ, ಯಾಕಾಯ್ತು ಇಂಥದ್ದೊಂದು ದುರಂತ ಅನ್ನುವಂತ ಪ್ರಶ್ನೆಗಳು ಹಲವು ಕಾಡ್ತಾ ಇದೆ. ಅದರ ಮಧ್ಯದಲ್ಲಿ ಈಗ ಮದ್ರಾಸ್ ಹೈಕೋರ್ಟ್ ತನಿಖೆಗೆ ಮನವಿ ಮಾಡಿದೆ. ತನಿಖೆ ಮಾಡುವಂತೆ ಕೋರಿ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ. ಇದರ ಬಗ್ಗೆ ತನಿಖೆ ಆಗಬೇಕು, ಯಾರಿದಕ್ಕೆ ಕಾರಣ, ಕೂಲಂಕುಷವಾದಂತಹ ತನಿಖೆಗಳು ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಟಿವಿಕೆ ಕೋರ್ಟ್ ಮೊರೆ ಹೋಗಿದೆ. ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ತಮಿಳು ವೆಟ್ರಿ ಕಳಗಂ ಪಕ್ಷದಿಂದಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ರ್ಯಾಲಿ ಸ್ಥಳದ ಸಿಸಿಟಿವಿ ಸೇರಿ ಎಲ್ಲಾ ದಾಖಲೆಗಳನ್ನು ಕೂಡ ಸಂರಕ್ಷಣೆಗೆ ಆದೇಶವನ್ನ ನೀಡಲಾಗಿದೆ. ಸೂಕ್ತ ವಿಚಾರಣೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಮದ್ರಾಸ್